ಸರ್, ನಾನು ಸುಮಾರು 8 ವರ್ಷಗಳಿಂದ ಉಚಿತವಾಗಿ ಒಂದೊಂದು ಸರ್ಕಾರಿ ಶಾಲೆಗೆ ನೋಟ್ ಪುಸ್ತಕ ಕೊಡೋದು ಅಭ್ಯಾಸ ಮಾಡ್ಕೊಂಡಿದ್ದೆ. ಮೊನ್ನೆ ಕಣಿವೆ ನಾರಾಯಣಪುರದಲ್ಲಿ ಕೊಡುವಾಗ ಈ ನಿಮ್ಮ ಮಾಧ್ಯಮ ಮುಖಾಂತರ ಸ್ವಲ್ಪ ಜನರಿಗೆ ಗೊತ್ತಾಗ್ಬಿಟ್ಟು, ನಮ್ಮ ಮಂಜು ಅಂತ ನಮ್ಮ ಸ್ನೇಹಿತರು ಫೋನ್ ಮಾಡಿಬಿಟ್ಟು, ಸರ್ ಹಿಂಗೆ ನಮ್ಮೂರಲ್ಲಿ ಈ ಥರ 75 ಜನ ಹುಡುಗರಿದ್ದಾರೆ, ಅವರಿಗೆ ನಿಮ್ಮ ಮುಖಾಂತರ ಬುಕ್ಸ್ ಕೊಡಬೇಕು ಅಂತೇಳಿ ಕೇಳಿದ್ರು. ನನಗೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಈ ಸ್ಕೂಲಲ್ಲಿ ಬಂದು ಎಲ್ಲರಿಗೂ ಉಚಿತ ನೋಟ್ ಬುಕ್ಸ್ಗಳನ್ನು ವಿತರಣೆ ಮಾಡಿ. ಈಗ ಸರ್ಕಾರಿ ಶಾಲೆಗಳಂದ್ರೆ ತುಂಬಾ ಬಡವರು ಬರುವಂತ ಶಾಲೆಗಳಾಗಿರುತ್ತೆ. ಈ ಹಳ್ಳಿ ಶಾಲೆಯಲ್ಲಿ ತುಂಬಾ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತದ್ದು. ಆ ಮಕ್ಕಳಿಗೆ ಏನ್ ಸಂದೇಶ ಕೊಡ್ತೀರಿ ಇವತ್ತು ನೀವು? ಸರ್, ಫಸ್ಟ್ ಸರ್ಕಾರದವರು, ಇಲ್ಲಿನ ಪಂಚಾಯತಿಯವರು ಎಚ್ಚೆತ್ತುಕೊಳ್ಬೇಕು ಸರ್. ಸರ್ಕಾರಿ ಶಾಲೆಗಳಿಗೆ ಇವಾಗೇ ಕೆಲವೊಂದು ಶಾಲೆಗಳು ಮುಚ್ಚುತ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಇದೆ. ಮಕ್ಕಳು ಬೇರೆ ಸ್ಕೂಲ್ಗಳಿಗೆ ಹೋಗಿ ಪ್ರೈವೇಟ್ಗಳಲ್ಲಿ ಇರ್ತಾರೆ. ಇಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ಬಡವರು ಇರ್ತಾರೆ. ದಯವಿಟ್ಟು ಇಲ್ಲಿನ ಪಂಚಾಯತಿ ಆಗಲಿ ಸರ್ಕಾರದವರು ಎಚ್ಚೆತ್ತುಕೊಂಡು ಹಳ್ಳಿಗಳ ಕಡೆ ಸ್ಕೂಲ್ಗಳನ್ನ ಅಭಿವೃದ್ಧಿಪಡಿಸಿ ಮಕ್ಕಳನ್ನು ಸ್ಕೂಲ್ಗೆ ಕರೆತರುವಂಥ ಒಂದು ಸಂದೇಶವನ್ನು ಕೊಟ್ಟು ಅಭಿವೃದ್ಧಿಪಡಿಸ್ಬೇಕಾಗಿದೆ ಸರ್. ಈಗ ಅದಕ್ಕಾಗಿ ನಾವು ಬಡವರಿರ್ತಾರೆ ಸರ್, ಅವ್ರಿಗೆ ಯಾವ ರೀತಿಯೂ ಇರಲ್ಲ, ಎಲ್ಲ ಕೂಲಿಗೆ ಹೋಗೋರು. ಅಂಥ ಕಡೆ ನೀವು ಸರ್ಕಾರನು ಗ್ರಾಮ ಪಂಚಾಯತರು ಎಚ್ಚೆತ್ತುಕೊಂಡು ಅಭಿವೃದ್ಧಿಪಡಿಸಿ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಬರಬೇಕಂತೇಳಿ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಮುಖಂಡ. ಈಗ ಸರ್ಕಾರಿ ಶಾಲೆಗಳಲ್ಲಿ ಪೋಷಕರಲ್ಲಿ ಒಂದು ರೀತಿ ಅಸಡ್ಡೆ ಮನೋಭಾವ. ಸರ್ಕಾರಿ ಶಾಲೆಗಳಿಗೆ ಸೇರ್ಸೋದಕ್ಕೆ ಹಿಂಜರಿತಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಅಭಿವೃದ್ಧಿ ಶಿಕ್ಷಕರು ಸರಿಯಾಗಿರಲ್ಲ, ಅಲ್ಲಿ ಶಾಲೆಗಳು ಸರಿಯಾಗಿರಲ್ಲ, ಸೋರ್ತಿರುತ್ತೆ ಅನ್ನೋ ಕಾರಣಕ್ಕೆ ಖಾಸಗಿ ಶಾಲೆಗಳ ಮೊರೆ ಹೋಗ್ತಾರೆ ಅಂತ ಪೋಷಕರಿಗೆ ಏನ್ ಹೇಳ್ತಿರ್ತೀರಿ? ಅಂತ ಪೋಷಕರಿಗೆ ಏನ್ ಹೇಳ್ಬೇಕಂತ ಹೇಳಿದ್ರೆ, ಆ ಭಾವನೆಯನ್ನು ಇಟ್ಕೋಬಾರ್ದು ಸರ್. ಎಲ್ಲಿದ್ರು ಓದ್ತಾರೆ. ಅದ್ರ ಬಗ್ಗೆ ಇಲ್ಲಿರೋರ ಹತ್ರ ನಾವು ಹೋರಾಡಿ ಅವ್ರಿಗೆ ಹೇಳಿ, ನಾವು ಬಡವರು ಈ ಥರ ಬೇರೆ ಊರುಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರ್ಸೋಕ್ಕಾಗಲ್ಲ, ನಮ್ಮೂರಲ್ಲಿ ಶಾಲೆ ಇದೆ, ಅಭಿವೃದ್ಧಿಪಡಿಸಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಎಲ್ಲರನ್ನ ಇಲ್ಲೇ ಓದೋ ಥರ ಮಾಡ್ಬೇಕಂತ ಹೇಳಿದ್ರೆ ಸರ್ಕಾರಗಳು ಕೈ ಜೋಡಿಸ್ಲೇಬೇಕು ಸರ್. ಪಾಪ ಜನರು ಏನು ಮಾಡ್ತಾರೆ, ಫೀಸ್ ಕಟ್ಟೋಕಂದ್ರೆ ಒಂದು ಸ್ವಲ್ಪ ಫೀಸ್ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ಒಂದು 50 ರೂಪಾಯಿ ಮಾಡಿದ್ರು ಅದರಲ್ಲಿ ಮಾಡಿ ಒಳ್ಳೆ ಸ್ಕೂಲ್ ಕಟ್ಟಿ ಅವ್ರಿಗೆ ಈ ಸರ್ಕಾರಗಳೇ ಮಾಡ್ಬೇಕು ಸರ್. ಜನರೇನಿಲ್ಲ, ಜನರು ಕಳ್ಸೋಕೆ ರೆಡಿ ಇರ್ತಾರೆ. ಇಲ್ಲಿ ವಾತಾವರಣ ಸರಿ ಇಲ್ಲ ಅಂದಾಗ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಸ್ಕೂಲ್ ಸರಿ ಇಲ್ಲ, ಮಳೆ ಬಿದ್ದರೆ ಸೋರುತ್ತೆ, ಶಿಕ್ಷಕರಿಲ್ಲ ಅಂದಾಗ ಪ್ರೈವೇಟ್ಗೆ ಹೋಗ್ತಾರೆ. ಆ ಥರ ಹೋಗ್ದಿರ ಅಭಿವೃದ್ಧಿ ಕ್ಲೀನಾಗಿ ಪಡಿಸ್ಬಿಟ್ಟು ಮಕ್ಕಳನ್ನ ಬರೋ ಥರ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲ ತಂದೆ ತಾಯಿ ಮಕ್ಕಳನ್ನ ಶುಲ್ಕ ಕಳಿಸ್ತಾರೆ. ಈಗ ಹಳ್ಳಿ ಶಾಲೆ ಉನ್ನತೀಕರಿಸುವಂತಹ ಶಾಲೆ ಆಗಿದೆ. ಈ ಶಾಲೆಗೆ ಬಂದಾಗ ಇಲ್ಲಿ ಶಾಲೆಯ ವಾತಾವರಣ ನೋಡಿದಾಗ ಏನ್ ಅನಿಸ್ತು ನಿಮಗೆ? ಏನಿಲ್ಲ ಪಾಪ, ಶಿಕ್ಷಕರ ಕೊರತೆ ಇದೆ, ತುಂಬಾ ಕೊರತೆ ಇದೆ. ಮಕ್ಕಳಿಗೂ ಅಷ್ಟೇ ಒಂದೇ ಕ್ಲಾಸಲ್ಲಿ ತುಂಬಾ ಜನ 2-3 ಸೆಕ್ಷನ್ ಅವ್ರನ್ನೆಲ್ಲ ಹಾಕಿ ಅದರೊಳಕ್ಕೆ ತುಂಬಿಸಿದ್ದಾರೆ. ಈ ಅದು ವ್ಯವಸ್ಥೆ ಸರಿ ಇಲ್ಲ ಅನ್ಸೋದು ಸರ್ ನನಗೆ. ಆ ಮಕ್ಕಳು ಓದೋದಕ್ಕೂ ಆದ್ರೂ ಅವ್ರಿಗೆ ಸ್ವಲ್ಪ ಕಾಲಾವಕಾಶ, ಫ್ರೀಡಮ್ ಇರಬೇಕು ಸರ್. ಒಂದೇ ರೂಮಲ್ಲಿ ಎಲ್ಲರನ್ನೂ ಹಾಕಿ ನೋಡಿ, ಬಿಲ್ಡಿಂಗ್ಗಳು ನೋಡಿದ್ರೆ ಇಲ್ಲ ಅರ್ಧಂಬರ್ಧ ಇದು ಮಾಡಿದ್ದಾರೆ. ಒಳ್ಳೆ ಫೀಲ್ಡ್ ಇಲ್ಲ, ಒಳ್ಳೆ ಕಂಪ್ಯೂಟರ್ ಕ್ಲಾಸ್ ಇಲ್ಲ, ಯಾವುದೂ ಇಲ್ಲ. ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿರೋರು, ಪಂಚಾಯತಿಯವರು, ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಗೆ ಒಳ್ಳೆ ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು ಶಿಕ್ಷಕರಿಗೆ ನೇಮಕ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂತ ನಾನು. ಹೌದು, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ಹೇಳ್ತಾರೆ. ಅವರಿಗೆ ಆ ಸಹೃದಯ ಅನ್ನೋದು ಬಂದಿದೆ. ಸೊ ಮಕ್ಕಳಿಗೆ, ಅದು ಬಡ ಮಕ್ಕಳಿಗೆ ನಾವು ಏನು ಮಾಡಬೇಕು, ಬುಕ್ಸನ್ನು ಕೊಡಬೇಕು, ಲೇಖನ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಹುಡ್ಕೊಂಡು ಇಲ್ಲಿ ಶಾಲೆವರೆಗೂ ಬಂದಿದ್ದಾರೆ. ತುಂಬ ಜನಕ್ಕೆ ಈ ಹೃದಯ ಅನ್ನೋದು ಇರೋದಿಲ್ಲ. ಸೊ ಎಷ್ಟೋ ಜನ ಶ್ರೀಮಂತರು ಇರ್ತಾರೆ. ದಯಮಾಡಿ ಬಡ ಮಕ್ಕಳಿಗೆ ಇದೇ ರೀತಿಯಲ್ಲಿ ರಾಮಸಾಗರಣ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ, ಸೊ ಆ ರೀತಿಯಲ್ಲಿ ನೀವು ಕೂಡ ಸಹಾಯವನ್ನು ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ಅನುದಾನದ ಕೊರತೆಗಳು ಕೂಡ ಇರುತ್ತೆ. ಹಾಗೆ ಇದೇ ರೀತಿ ಶ್ರೀಮಂತರಿರುವಂಥ ವ್ಯಕ್ತಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಊರಲ್ಲಿರುವಂತಹ ವ್ಯಕ್ತಿಗಳು ಅಲ್ಪ ಸ್ವಲ್ಪ ದಾನ ಅನ್ನೋದನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ಸಮಾಜ ಅನ್ನೋದು ಕೆಳಮಟ್ಟದಿಂದ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗೇನು ರಾಮಸಾಗರಣ ಮಾಡಿದ್ದಾರೆ ಅದೊಂದು ಅದ್ಭುತವಾದಂಥ ಕೆಲಸ. ಅವರು ಚಿಕ್ಕಬಳ್ಳಾಪುರಲ್ಲಿರೋದು. ಸೊ ಆದರೂ ಕೂಡ ಯಾರೋ ಒಬ್ಬ, ಈಗ ಮಂಜು ಅಣ್ಣ ಅಂತ ಅನ್ಸುತ್ತೆ, ಮಂಜು ಅಣ್ಣ ಹೇಳಿದ ತಕ್ಷಣ ಬಂದು ಏನು ಮಾಡಿದ್ದಾರೆ ಅವರು, ನಮ್ಮ ಮಕ್ಕಳು, ಸೊ ನಮ್ಮ ಮಕ್ಕಳ ಥರನೇ ಇವರು ಓದ್ಕೊಳ್ಳಿ ಅಂತಂದ್ಬಿಟ್ಟು ಬುಕ್ಸ್ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಸೊ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸು, ನಮಗೆ ಗೊತ್ತಿರೋ ಮಟ್ಟಿಗೆ ಟೀಚರ್ಸು ವೆಲ್ ಟ್ರೈನ್ಡ್, ಅವರು ಎಲ್ಲ ಎಕ್ಸಾಮ್ಸ್ನ ಪಾಸ್ ಮಾಡ್ಕೊಂಡು ಬಂದಿರೋರು. ಪ್ರೈವೇಟ್ ಸ್ಕೂಲ್ಸ್ಗಿಂತನೂ ಹೆಚ್ಚಿನ ಎಜುಕೇಷನ್ ಪಡ್ಕೊಂಡಿರೋಂತಹ ಟೀಚರ್ಸೇ ಇಲ್ಲಿ ಅಪಾಯಿಂಟ್ ಆಗೋದು. ಆದರೆ ಇನ್ನೂ ಸ್ವಲ್ಪ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಹಾಗೂ ನಮ್ಮ ಈಗಿರೋವಂಥ ಸರ್ಕಾರ ಕೂಡ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಗಮನ ಹರಿಸ್ತಾ ಇದ್ದಾರೆ. ಸೊ ಅದು ಒಳ್ಳೆಯ ಕೆಲಸನೇ. ಇನ್ನು ಮುಂದಕ್ಕೆ ಸರ್ಕಾರಿ ಶಾಲೆಗಳು ಏನಾಗುತ್ತೆ,
ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ನಮ್ಮ ಮಕ್ಕಳ ಪರವಾಗಿ ಕೂಡ. ಮಕ್ಕಳಿಗೆ ಏನು ಅವರಿಗೆ ಸಂದೇಶ ಕೊಡ್ತೀರಿ ಈ ಸಂದರ್ಭದಲ್ಲಿ? ಯಾವ ರೀತಿ ಅದನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳಿ? ಯಾವ ರೀತಿ ಅಂತ ಹೇಳಿದ್ರೆ ಅವ್ರನ್ನ ನೋಡಿನೇ ಕಲ್ತ್ಕೊಳ್ಳೋದಿದೆ ಆ್ಯಕ್ಚುಲಿ. ಸೊ ಅವರೊಂಥರ ಮಾಡೆಲ್ ಇದ್ದಾಗೆ. ಸೊ ಈಗ ಸರ್ಕಾರಿ ಶಾಲೆಯಲ್ಲಿ ಅವರು ಓದಿದ್ದಾರೆ ಅನ್ಸುತ್ತೆ ಅಲ್ವಾ ಅಣ್ಣ? ಆ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಅನುದಾನವನ್ನು ಕೊಡಬೇಕು ಅಂತ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಅದೇ ರೀತಿ ಮಕ್ಕಳನ್ನ ಅವ್ರನ್ನ ನೋಡಿ ತಿಳ್ಕೊಂಡು ಅವರು ಒಂದು ಒಳ್ಳೆ ಉನ್ನತ ಹುದ್ದೆಗೆ ಹೋದ್ಮೇಲೆ ನೆಕ್ಸ್ಟ್ ಅವ್ರ ಹಿಂದೆ ಇರುವಂತಹ ಬಡ ಮಕ್ಕಳು ಏನೇನಿರ್ತಾರೆ ಸೊ ಅವರಿಗೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಅವರ ಕೈಲಾದಂತಹ ಮಟ್ಟಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿನುತಾ ಅಂತ ಹೇಳ್ಬಿಟ್ಟು GHPS ಹಳೆಹಳ್ಳಿಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ.